2 ನಿಮಿಷ ಸರ್, ಏನಿರುತ್ತೆ ನಾವು ನೀವು ಮಾತಾಡೋದು, ನೀವು ನನ್ನ ಪರ ತಾನೆ. ನಂಗೆ ಭಯ ಏನಂದ್ರೆ ಕಷ್ಟದಲ್ಲಿ ಏನಾದ್ರು ಸ್ವಲ್ಪ ಕೊಡಿ ಅಂತ ಕೇಳಿದ್ರೆ ನಾ ಎಲ್ಲಿ ಹೋಗ್ಲಿ, ನನ್ನ ತಾಪತ್ರ ಅದು. ನಿಮ್ಮ ಹತ್ರ ದುಡ್ಡಿಲ್ಲ ಅನ್ನೋದು ಎಲ್ಲರೂ ಒಪ್ತಾರೆ, ದುಡ್ಡಿರೋ ಜನ ನಿಮ್ಮ ಹತ್ರ ಇದ್ದಾರೆ ಅನ್ನೋದನ್ನು ಎಲ್ಲರೂ ಒಪ್ತಾರೆ. ಇದು ಬಹಳ ಬಹಳ ಗೌರವಯುತವಾಗಿ ನನ್ನನ್ನು ಫಿನಿಶ್ ಮಾಡ್ತಕ್ಕಂಥ ಪ್ರಯತ್ನ. ಇದು ಇಡೀ ಸದನದಲ್ಲಿ ಈ ಕಲೆ ನಿನಗೊಬ್ಬನಿಗೆ ಮಾತ್ರ ಸಾಧ್ಯ. ಸುರೇಶ್, 1 ನಿಮಿಷ. ಸುರೇಶ್ ಕುಮಾರ್ ವಾಂಟ್ಸ್ ಟು ಸೇ. ಮಾನ್ಯ ಶಿವಕುಮಾರ್ ಅವರು ಮಾತಾಡೋದ್ ನಿಂತಾಗ ನೀವು ಹೇಳಿದ್ರಿ ನೀವು ನನ್ನ ಪರನೇ ಅಂತ. ಅಂದ್ರೆ ನಾವೆಲ್ಲ ಇಲ್ಲ ಇಲ್ಲ, ನಾವೆಲ್ಲರೂ ಕೂಡ ನಿಮ್ಮ ಪರನೇ. ಇಲ್ಲ ಇಲ್ಲ, ನೀವೆಲ್ಲ ನನ್ನ ಅಲ್ಲ ಸಭಾಧ್ಯಕ್ಷ, 1 ನಿಮಿಷ ಅವರಿಗೆ ಅಲ್ಲ 1 ನಿಮಿಷ. ಅವತ್ತು ನೀವು ಸಭಾಧ್ಯಕ್ಷರಾಗಿ ಈ ಸದನದಲ್ಲಿ ಸರ್ವಾನುಮತದಿಂದ ಆಯ್ಕೆ ಇದ್ರಲ್ಲ, ಅವತ್ತಿಗಿಂತ ಹೆಚ್ಚು ವಿಶ್ವಾಸ ಇವತ್ತು ಈ ಸದನ ಪ್ರಕಟ ಮಾಡಿದೆ. ಸಭಾಧ್ಯಕ್ಷರೇ, ಈ ಬ್ರೆವೆಡೋ ಟ್ಯಾಕ್ಸು, ಈ ಹುಚ್ಚುಚ್ಚಗೆ ಮಾತಾಡೋದು, ಇದು ಇತ್ತೀಚೆಗೆ ಬಹಳ ಜಾಸ್ತಿ ಆಗ್ತಾ ಇದೆ. ಯಾರ ಮೇಲಾದರೂ ಮಾತಾಡ್ಬೋದು ಅಂತ ಒಂದು ಸ್ಥಿತಿ ಬಂದ್ಬಿಟ್ಟಿದೆ. ಇಟ್ ಇಸ್ ವೆರಿ ಅನ್ಫಾರ್ಚುನೇಟ್. ಇಡೀ ಸದನ ಇವತ್ತು 3 ಸಂಗತಿಗಳ ಬಗ್ಗೆ ತನ್ನ ಕಾಮನ್ ಒಪಿನಿಯನ್ ಅನ್ನ ಇವತ್ತು ಸೂಚಿಸಿದೆ. ಮೊದಲನೇದು, ಸಭಾಧ್ಯಕ್ಷರ ಬಗ್ಗೆ ಲವಲೇಶನು ಯಾರಿಗೂ ಕೂಡ ಸಂಶಯ ಇಲ್ಲ ಅಂತ. ಎರಡನೇದು, ಮಾಧುಸ್ವಾಮಿಯವರು ಹೇಳ್ದಂಗೆ ದಯವಿಟ್ಟು ಇದನ್ನ ತುಂಬಾ ಪರ್ಸನಲ್ ತಗೊಂಡು ನೀವು ಯಾವುದೋ 94 to 99 ಒಂದು ಡಿಸಿಷನ್ ತಗೊಂಡು ಮಾಡಿದ್ರಿ. ಆ ಡಿಸಿಷನ್ ತಗೋಬೇಡಿ ಅನ್ನೋದು ನಮ್ಮೆಲ್ಲರದು ಕೂಡ ಅಭಿಪ್ರಾಯ. ಮೂರನೇದು, ಯಾರು ತಮ್ಮ ಬಗ್ಗೆ ಬಹಳ ಕೇವಲವಾಗಿ ಮಾತಾಡಿದ್ದಾರೆ, ಒಂಥರ ಪರ್ಚೇಸಬಲ್ ಅನ್ನೋ ರೀತಿ ಮಾತಾಡಿದ್ದಾರೆ, ಉಪ್ಪು ತಿಂದವರು ನೀರು ಕುಡಿಬೇಕು. ನೀರು ಕುಡಿದೇರೋ ಕೋಕಾ ಕೋಲಾ ಅನ್ನೋದು ಕುಡಿಬೇಕು, ಅದು ನಮ್ಗೆ ಗೊತ್ತಿಲ್ಲ. ಆದರೆ ಅದಕ್ಕೆ ಸೀಮಿತವಾಗಿ ಸ್ಪೀಕರ್ ಅವರ ಸ್ಥಾನಕ್ಕೆ ಒಂದು ಅವಮರ್ಯಾದೆ ತೋರಿಸೋ ರೀತಿಯಲ್ಲಿ, ಮತ್ತೆ ಇಡೀ ರಾಜ್ಯದಲ್ಲಿ ಸ್ಪೀಕರ್ ಒಂದು ಸ್ಥಾನವನ್ನ ಬಹಳ ಕೆಳಗೆ ಇಳಿಯೋ ರೀತಿ ಮಾಡಿರೋರಿಗೆ ನಾವು ಯಾರು ಅನ್ನೋದನ್ನ ಕಂಡುಹಿಡಿಬೇಕು, ಯಾಕೆ ಮಾತಾಡೋದು ಅಂತ ಕಂಡುಹಿಡಬೇಕು. ಅದಕ್ಕೆ ಸೂಕ್ತವಾಗಿ ನಾವೇನು ಕ್ರಮ ತಗೊಳ್ಬೇಕು, ಅದಕ್ಕೆ ಇಡೀ ಸದನ ಒಕ್ಕೋರಿಂದ ನಿಮ್ಮ ಜೊತೆ ಇರುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಶಿವಕುಮಾರ್ ಅಧ್ಯಕ್ಷ, ಕೊಡ್ತೇನೆ ಸರ್ ಅವಕಾಶ. HK ಪಾಟೀಲ್ ಕೈ ಎತ್ತಿದ್ರು. ಅಧ್ಯಕ್ಷ, ತಮ್ಮನ್ನು ನಾನು ಇಲ್ಲಿಂದ ನೋಡಿದ್ದೇನೆ, ಬಹಳ ಚಿಕ್ಕ ವಯಸ್ಸಿನಿಂದ. ತಾವಿಂದೇ ಸ್ಪೀಕರ್ ಆಗಿದ್ದಾಗ ಕೂಡ ನೋಡಿದ್ದೇನೆ. ಸ್ಪೀಕರ್ ಆಗಿದ್ದಂಥ ಸಂದರ್ಭದಲ್ಲೂ ಕೂಡ ತಾವು ಎಮೋಷನಲ್ ಆಗಿ ಅನೇಕ ತೀರ್ಮಾನಗಳನ್ನು ತೆಗೆದುಕೊಂಡಿದ್ದು, ಈ ಚೇರಿಂದ ಬಿಟ್ಟು ಹೋಗಿದ್ದು ವಾಪಸ್ಸು 3 ಸತಿ ನಾವು ಗಮನಿಸಿದ್ದೇವೆ. ನನ್ನ ಒಂದು ಅಪೀಲ್ ಏನಂತಂದ್ರೆ, ತಾವು ಬಹಳ ಎಮೋಷನಲ್ ಆಗ್ತಾ ಇದ್ದೀರಿ. ಈ ಎಮೋಷನಲ್ ಆಗಬಾರ್ದು. ಈಗ ಒಂದು ನಮ್ಮ ದೊಡ್ಡ ಸ್ಥಾನದಲ್ಲಿ ನೀವು ಕೂತಿದ್ದೀರಿ. ಇಟ್ ಇಸ್ ಎ ಕಾನ್ಸ್ಟಿಟ್ಯೂಷನ್ ಪೋಸ್ಟ್. ನೀವು ಹೇಳ್ದಂಗೆ ಇಡೀ ದೇಶ ನಿಮ್ಮನ್ನ ಇವತ್ತು ಚರ್ಚೆ, ಬಹಳ ದೊಡ್ಡ ದೊಡ್ಡ ವಿಚಾರ ಇಲ್ಲಿ ಅಡಗಿರೋದ್ರಿಂದ ಇಡೀ ಪ್ರಪಂಚ ಎಲ್ಲ ರಿಲೇ ಮಾಡ್ತಾ ಇದೆ. ಇಡೀ ದೇಶದಲ್ಲೆಲ್ಲ ರಿಲೇ ಮಾಡ್ತಾ ಇದೆ. ಹೊರಗಡೆ ದೇಶದಲ್ಲಿರೋರು ಕೂಡ ಈ ಕರ್ನಾಟಕದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಏನಾಗಿದೆ ಅಂತ ಗಮನಿಸ್ತಾ ಇದ್ದಾರೆ. ತಾವು ತಮ್ಮ ಎಮೋಷನಲ್ ಆಗಿ ಯಾವ ತೀರ್ಮಾನಕ್ಕೂ ಬರಬಾರ್ದು. ಇದು ಒಂದೇ ವಿಚಾರ ಅಲ್ಲ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥವ್ರು ಅವ್ರಿಗೆ ತಿಳಿದಂಥ ವಿಚಾರನ ಪತ್ರನ ತಮಗೆ ಕೊಟ್ಟು ಅದನ್ನೂ ಕೂಡ ತಾವು ಗಮನದಲ್ಲಿ ಇಟ್ಕೊಂಡು ತಾವು ಇದನ್ನ ಸ್ವರೂಪ ಅಲ್ಲಿಂದ ತೆಗೆದುಕೊಂಡು ತಾವು ಮಾಡಿದ್ವಿ. ಇಲ್ಲಿ ಡೆಬಿಟ್, ಇಲ್ಲಿ ಮೆರಿಟ್ಸ್, ಡಿಮೆರಿಟ್ಸ್ ನಾವು ಯಾರು ಇಲ್ಲಿ ಚರ್ಚೆ ಮಾಡ್ತಾ ಇಲ್ಲ. ಇವನ್ ಕೃಷ್ಣ ಆಲ್ಸೋ ಡಿಡ್ ನಾಟ್ ಕಮ್ ಔಟ್ ವಿತ್ ಎನಿ ಆಫ್ ದಿ ನೇಮ್ಸ್. ನೋ ಒನ್ ಕೇಮ್ ಔಟ್ ವಿತ್ ಎನಿ ಆಫ್ ದಿ ನೇಮ್ಸ್. ಬಟ್ ಏನಾಗಿದೆ ಅಂದ್ರೆ, ಪಬ್ಲಿಕ್ ಕನ್ಸಂಪ್ಷನ್ ಅಲ್ಲಿ, ಈ ಡೆಮೋಕ್ರೆಟಿಕ್ ಸೆಟಪ್ ಅಲ್ಲಿ MLAs, ಮಿನಿಸ್ಟರ್ಸ್, ಸರ್ಕಾರ ಅಂದ್ರೆ ಯಾವುದೇ ಪಾರ್ಟಿಯವರಾಗಲಿ ಇರೋ ಮರ್ಯಾದೆ ಎಲ್ಲ ಹಾಳಾಗ್ಬಿಡ್ತಾ ಇದೆ. ಸೊ ನಾವ್ ಯಾರು ಕೂಡ ತಲೆ ಎತ್ಕೊಂಡು ಹೋಗಕ್ ಆಗ್ತಾ ಇಲ್ಲ. ಅದಕ್ಕೆ ರಕ್ಷಣೆ ಮಾಡುವವರಿಗೆ ಯಾರು? ತಾವು. ಅದನ್ನ ನಮ್ ಗೌರವನ ಉಳಿಸ್ಬೇಕಾದ್ದು, ನಮ್ಮನ್ನ ರಕ್ಷಣೆ ಮಾಡಬೇಕಾದವರು ತಾವು.
ಸೊ ಇಂಥ ಸಂದರ್ಭದಲ್ಲಿ ತಾವು ಈ ಮೇಲ್ಗಡೆ ಕೂತಂತ ಸಂದರ್ಭದಲ್ಲಿ ಇನ್ಜಸ್ಟಿಸ್ ಶುಡ್ ನಾಟ್ ಬಿ ಫ್ಲೋನ್ ಫ್ರಮ್ ದಿ ಸೀಟ್ ಆಫ್ ಜಸ್ಟಿಸ್. ನೀವು ಬರೀ ನಿಮ್ದೊಂದು ವಿಚಾರದಲ್ಲಿ ಮಾತ್ರ ನೀವು ಇದಕ್ಕೆ ತೀರ್ಪಿಗೆ, ಆದೇಶಕ್ಕೆ, ಸಂದೇಶಕ್ಕೆ, ಈ ಸರ್ಕಾರಕ್ಕೆ, ಈ ಮನೆಗೆ ನೀವು ಕೊಡಬಾರ್ದು. ಇದು ನಮ್ಮ ವ್ಯವಸ್ಥೆ ಕೂಡ, ಸರ್ಕಾರದ ವ್ಯವಸ್ಥೆ ಕೂಡ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದ್ ಕಡೆ ಶಾಸಕಾಂಗ ಇರ್ಬೋದು, ಒಂದು ಕಾರ್ಯಾಂಗ ಇರ್ಬೋದು, ನ್ಯಾಯಾಂಗ, ಪತ್ರಿಕಾರಂಗ, ಮೇಲ್ಗಡೆ ಒಂದು ತಕಡೆ ಕೂತಿದೆ. ಇಲ್ಲಿ ನಮ್ಮನ್ನು ಕೂಡ ನೀವು ರಕ್ಷಣೆ ಮಾಡ್ಲಿಕ್ಕೆ ನೀವು ಹೋಗ್ಬೇಕು. ಶಾಸಕರಂತವ್ರಿಗೆ ಏನಾಗ್ತಾ ಇದೆ, ಸಂಸತ್ ವ್ಯವಸ್ಥೆಯಲ್ಲಿ ಏನಾಗ್ತಾ ಇದೆ, ಹಳ್ಳಿಗಳಲ್ಲಿ ನಮ್ಮನ್ನು ಏನ್ ಮಾತಾಡ್ತಾ ಇದ್ದಾರೆ, ಶಾಸಕರ ಪರಿಸ್ಥಿತಿಗಳು ಏನಾಗ್ತಾ ಇದೆ ಅಂತ ತಾವಿಲ್ಲಿ ಹೋಗ್ಬೇಕು. ಯಾಕೆಂದ್ರೆ ನೀವು ಬರೀ ನಿಮ್ದು ಮಾತ್ರ ಇಲ್ಲಿ ಚರ್ಚೆ ಆಗಬಾರ್ದು. ನೀವೇನಾದ್ರು ಆದೇಶ ಮಾಡಿದ್ರೆ, ನೀವೇನಾದ್ರು ನಿಮ್ ಬಾಯಿಂದ ಈಚೆ ಬಂದ್ರೆ ಇದಕ್ಕೆ ಒಂದು ಇತಿಹಾಸ ಮೂಡಿಸ್ಬೇಕು. ನೀವು ಕೊನೆಗೆ ಆಗ್ಬೇಕಿದು ಈ ವ್ಯವಸ್ಥೆ. ಇದು ಬೆಳಗ್ಗೆ ಸಾಯಂಕಾಲ ಡೊಂಬರಾಟ ಮಾಡಿಕೊಂಡು ನಮ್ಮನ್ನ ಟಿವಿಲಿ, ಅಧ್ಯಕ್ಷರೇ, ಕನಕಪುರದಿಂದ ನಾನೊಬ್ಬ ಶಾಸಕನಾಗಿ ಇಲ್ಲಿ ಬಂದಿದ್ದೇನೆ. 7 ಬಾರಿ ವಿಧಾನಸಭೆಯಲ್ಲಿ ನಾನು ಇಲ್ಲಿ ಬಂದಿದ್ದೇನೆ. ನಾನು ಹಿಂದೆ ಕರಿಯಪ್ಪನವರ ಕ್ಷೇತ್ರದಲ್ಲಿ ಇದ್ರು. ನಮ್ಮ ತಾತ, ನಮ್ಮ ಮುತ್ತಾತ, ನಮ್ಮ ತಾತ ಕರ್ಕೊಂಡೋಗಿ ನನ್ನ ತಂದೆ ಶಾಲೆಗೆ ಸೇರಿಸ್ಬೇಕಾರೆ, ನೋಡೋ ಇವರು ಕರಿಯಪ್ಪನವರು ಅಂತ, ಈ ದೇವ್ರ ಸಮಾನ, ಇವರು ದೇಶಕ್ಕೋಸ್ಕರ ಹೋರಾಟ ಮಾಡಿದವರು ಅಂತ ಫಸ್ಟ್ ನನಗೆ ಕಾಲು ಬಿದ್ದು ನಮಸ್ಕಾರ ಮಾಡಿಸಿದ್ರು. ಏನಪ್ಪ MLA ಅಂತ ಅಂದ್ರೆ ಹಿಂಗೆ ಅಂತ ತೆಗೆದುಕೊಂಡಿದ್ದೆ. ಈಗ ನಮ್ಮ ಪರಿಸ್ಥಿತಿ ಟಿವಿಲಿ ನಮ್ನೆಲ್ಲ ತೋರಿಸ್ತಾ ಇದ್ ನೋಡಿದ್ರೆ, ಅವನ್ ಬೇಲು, ಇವನ್ ಜೈಲು, ಇವನ್ ದುಡ್ಡು, ಇವನ್ ಕಾಸು ನೋಡಿದ್ರೆ ನಮ್ನ ಕಳ್ಳ 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 ಅಂತ ಕರೀತಾ ಇದ್ದಾರೆ. ಅಂತ ವ್ಯವಸ್ಥೆಯಲ್ಲಿ ಇವತ್ತು ನಾವು ಶಾಸಕರು ತೆಗೆದುಕೊಂಡಿದ್ದೇವೆ. ದಯವಿಟ್ಟು ನೀವು, ಐ ಅಗ್ರಿ ವಿತ್ ದಿ ಲೀಡರ್ ಆಫ್ ದಿ ಅಪೋಸಿಷನ್, ಫಾರ್ಮರ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಸುರೇಶ್ ಕುಮಾರ್ ಮತ್ತು ನಮ್ಮ ಸ್ಪೀಕರ್ ಹೇಳಿದ ಮಾತು, ಯು ಹ್ಯಾವ್ ಟು ಗೋ ಸಮಗ್ರವಾಗಿ ಇದ್ರ ಬಗ್ಗೆ ಏನೋ ಒಂದು ಇತಿಹಾಸವನ್ನು ಮಾಡಬೇಕು. ತಮ್ಮ ತೀರ್ಪು ಇಡೀ ದೇಶ ನೋಡಬೇಕು. ಸೊ ಅದಕ್ಕೆ ನಾನು ಅವ್ರ ಮೇಲೆ ಇವನ್ನ ಅಕ್ಯೂಸ್ ಮಾಡಿ ಅಂತ ಮಾತಾಡ್ತಾ ಇಲ್ಲ, ಬಟ್ ಎಲ್ಲ ಕೂಡ ಸಮಗ್ರವಾಗಿ ತನಿಖೆ ಆಗಿ ಇದಕ್ಕೊಂದು ಇತಿಹಾಸವನ್ನ ಮೂಡುವಂತ, ಒಂದು ಕೊನೆ ಅಂತ ಮಾಡುವಂತ ಒಂದು ತೀರ್ಪು, ಒಂದು ಸಂದೇಶ ನೀವು ಕೊಡಬೇಕು ಅಂತೇಳಿ ತಮ್ಮಲ್ಲಿ ನಮ್ರತೆಯಿಂದ ನಾನು, ಯಾಕೆಂದ್ರೆ ನೀವು ದಯವಿಟ್ಟು ಎಮೋಷನಲ್ ಆಗಿ ಹೋಗಬೇಡಿ. ಗಾಂಧೀಜಿ ಅವ್ರು ಮಾತಾಡ್ತಾರೆ, ಇಫ್ ಯು ವಾಂಟ್ ಟು ಕಂಟ್ರೋಲ್ ಯುವರ್ ಸೆಲ್ಫ್, ಯೂಸ್ ಯುವರ್ ಬ್ರೈನ್. ಇಫ್ ಯು ವಾಂಟ್ ಟು ಕಂಟ್ರೋಲ್, ಯೂಸ್ ಯುವರ್ ಹಾರ್ಟ್. ತಮ್ಮ ಒಂದು ಎಲ್ಲರೂ ಕೂಡ ನೀವು ಕೂಡ ನಿಯಂತ್ರಣದಲ್ಲಿ ಇದ್ಕೊಂಡು ನೀವು ಆವೇಶಕ್ಕೆ ಒಳಗಾಗಬಾರ್ದು. ಅವ್ರು ಹೇಳ್ದಂಗೆ ನಾವೆಲ್ಲ ನಿಮ್ಮ ಜೊತೆಲಿದ್ದೇವೆ. ನಮ್ಮನ್ನು ಕೂಡ ಈ ಒಂದು ವ್ಯವಸ್ಥೆನ ರಕ್ಷಣೆ ಮಾಡುವಂತ ವ್ಯವಸ್ಥೆಗೆ ತಾವು ಬದ್ಧರಾಗಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಏನು ಪತ್ರ ಕೊಟ್ಟಿದ್ದಾರೆ, ಸಮಗ್ರವಾಗಿ ಅದು ಯಾವ ರೀತಿ ತನಿಖೆ ಮಾಡಿಸ್ತಿರೋ ಎಲ್ಲನ್ನೂ ಕೂಡ ಉಳಿಸುವಂತ ಒಂದು ವ್ಯವಸ್ಥೆ ತಾವು ಮಾಡಬೇಕು ಅಂತೇಳಿ ತಮ್ಮಲ್ಲಿ ನಾನು ನಮ್ರತೆಯಿಂದ ಮನವಿ ಮಾಡಿಕೊಡ್ತೇನೆ. HK ಪಾಟೀಲ್.